ಫ್ರೆಂಡ್ ಜಸ್ಟ್ 249 ರೂಪಾಯಿ ಕೊಟ್ರೆ 249 ರೂಪಾಯಿ ಕೊಟ್ರೆ 1 GB ಡೇಟಾ ಹಾಗೆ 28 ದಿವಸ ಅನ್ಲಿಮಿಟೆಡ್ ಕಾಲ್ ಇತ್ತು. ಆದ್ರೆ ಈಗ ಈ ಒಂದು ಪ್ಲಾನ್ ನ ರಿಮೂವ್ ಮಾಡಿದ್ದಾರೆ ಫ್ರೆಂಡ್. ಏರ್ಟೆಲ್ ಆಯ್ತು, ಜಿಯೋದವ್ರು ಆಯ್ತು, ಹಾಗೆ VI ಆಯ್ತು. ಇವರು ಮೂರು ಕಂಪ್ನಿಯವರು ಈ ಒಂದು 1 GB ರೀಚಾರ್ಜ್ ಐತಿಲ್ಲ ಇದು ತೆಗೆದು ಬಿಟ್ಟಿದ್ದಾರೆ. ಇದರಿಂದ ತೆಗೆದ ಕಾರಣಕ್ಕೋಸ್ಕರ ಈಗ ನೀವು 299 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ್ರೆ 290 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ್ರೆ 1 GB ಡೇಟಾ ಅದ್ರ ಜೊತೆಗೆ ನಿಮಗೆ ಅನ್ಲಿಮಿಟೆಡ್ ಕೂಡ ಕಾಲ್ ಕೊಡ್ತಾರೆ. ಆದ್ರೆ ಇಲ್ಲಿ 1 GB ಡೇಟಾ ಯಾಕೆ ತೆಗೆದ್ರು, ಹಾಗೆ 1 GB ಡೇಟಾ ತೆಗೆದ್ರೆ ಬಹಳ ಜನಕ್ಕೆ ಅರ್ಥ ಬೀಳುತ್ತೆ ಫ್ರೆಂಡ್. ಯಾಕಪ್ಪ ಅಂದ್ರೆ ಒಬ್ಬೊಬ್ರು ಮನೆಯಲ್ಲಿ ವೈಫೈ ಇರುತ್ತೆ ಫ್ರೆಂಡ್. ಅವ್ರ ಮನೆಯಲ್ಲಿ ಇದ್ದಾಗ ವೈಫೈ ಕನೆಕ್ಷನ್ ಮಾಡ್ಕೊಂಡು ಯೂಸ್ ಮಾಡ್ತಾರೆ. ಹೊರಗಡೆ ಹೋದಾಗ ಅವ್ರಿಗೆ 1 GB ಸಾಕಾಗುತ್ತೆ ಯೂಸ್ ಮಾಡೋಕ್ಕೆ. ಈಗ 1 GB ಗೆ 249 ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡ್ಕೊಳ್ತಿದ್ರು. ಆದ್ರೆ ಈಗ 299 ರೂಪಾಯಿ ರೀಚಾರ್ಜ್ ಕೊಡಬೇಕು. ಎಕ್ಸ್ಟ್ರಾ 50 ರೂಪಾಯಿ ಅವ್ರಿಗೆ ಜಾಸ್ತಿ ಕೊಡಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ 50 ರೂಪಾಯಿ ನಮಗೆ ಲಾಸ್ ಆಗುತ್ತೆ. ಪ್ರತಿಯೊಂದು ರೀಚಾರ್ಜ್ಗೆ 50 ರೂಪಾಯಿ ಲಾಸ್ ಆಗುತ್ತೆ. ಇದು ಬಹಳ ಜನಕ್ಕೆ ಪೆಟ್ಟು ಬಿದ್ದಿದೆ ಫ್ರೆಂಡ್. ಟೋಟಲ್ ಆಗಿ ನೀವು ನೋಡ್ಕೋಬಹುದು, ಹುಡುಕಿ ಫ್ರೆಂಡ್. ಫೋನ್ ಪೇದಾಗ್ಲಿ ಹಾಗೆ ಮೈ ಜಿಯೋ ಆಪ್ ನಲ್ಲಿ ಆಯ್ತು, ಏರ್ಟೆಲ್ ಆಪ್ ನಲ್ಲಿ ನೀವು ಸರ್ಚ್ ಮಾಡಿ 149 ರೂಪಾಯಿ ರೀಚಾರ್ಜ್ ಮಾಡೋದು ಆಪ್ಷನ್ನೇ ಇಲ್ಲ ನಿಮ್ಗೆ. ಸ್ಟಾರ್ಟಿಂಗ್ ಇರೋದು ನಿಮಗೆ 290 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ್ರೆ 1 GB ಡೇಟಾ ಸಿಗುತ್ತೆ ದಿವಸಕ್ಕೆ. ಮೊದಲಿಗೆ 1 GB ಇತ್ತಲ್ಲ ಅದು ರಿಮೂವ್ ಮಾಡಿದ್ದಾರೆ ಫ್ರೆಂಡ್. ಈ ಒಂದು 1 GB ಬಡವರಿಗೆ ಸಾಕಾಗಿತ್ತು ಫ್ರೆಂಡ್. ಟೋಟಲ್ ಆಗಿ ನಾನು 249 ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡ್ಕೊಂಡು 1 GB ಲಿ ನನಗೆ ಸಾಕಾಗುತ್ತೆ, ಯೂಸ್ ಮಾಡಿ 1 GB ಸಾಕು ಅನ್ನೋರಿಗೆ ಇದು ಯೂಸ್ ಇತ್ತು. ಆದ್ರೆ 1 GB ರಿಮೂವ್ ಮಾಡಿದ್ದಕ್ಕೆ ಈಗ 1 GB ಎಕ್ಸ್ಟ್ರಾ 50 ರೂಪಾಯಿ ರೀಚಾರ್ಜ್ ಕೊಟ್ಟು ರೀಚಾರ್ಜ್ ಮಾಡ್ಕೋಬೇಕು ಫ್ರೆಂಡ್. ಇದು ದೊಡ್ಡ ಹೊಡೆತ ಬಿದ್ದಿದೆ. ನೀವು ಚೆಕ್ ಮಾಡ್ಕೋಬಹುದು ಫ್ರೆಂಡ್. ಮೊದಲಿಗಿತ್ತು, ಈಗ ಇಲ್ಲ. 1 GB ಡೇಟಾ ಅಷ್ಟೇ ಈಗ ನೀವು ಯೂಸ್ ಮಾಡಬೇಕು ಅಷ್ಟೇ. 1 GB ಡೇಟಾ ನಿಮ್ಗೆ ಎಲ್ಲೂ ಹುಡುಕಿದ್ರು ಕೂಡ ಸಿಗಲ್ಲ. ಈಗ ದಿನಕ್ಕೆ ಜಾಸ್ತಿ ಹಾಕೊಂತ ಹೊಂಟಿದೆ ಫ್ರೆಂಡ್ ರೀಚಾರ್ಜ್. ಮೊದಲಿಗೆ ಹೇಗಿಪ್ಪ ಅಂದ್ರೆ 149 ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡ್ಕೊಂಡ್ರೆ 1 GB ಡೇಟಾ ಬರ್ತಿತ್ತು. ಆದ್ರೆ ಈಗ ಅದು ಲಾಸ್ಟ್ ಟೈಮ್ಗೆ 249 ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡ್ಕೊಳ್ಳೋಣ ಅಂತ ಪರಿಸ್ಥಿತಿ ಬಂದಿತ್ತು. ಅದು ಕೂಡ ಈಗ ರಿಮೂವ್ ಮಾಡಿ 290 ರೂಪಾಯಿ ಟೋಟಲ್ ಆಗಿ 300 ರೂಪಾಯಿ ಕೊಡಬೇಕು ಅಷ್ಟೇ. ನೀವು 1 GB ನೀವು ಯೂಸ್ ಮಾಡಬೇಕು ಅಂದ್ರೆ ಟೋಟಲ್ ಆಗಿ ಡಬಲ್ ಆಗಿದೆ ಫ್ರೆಂಡ್. 150 ರೂಪಾಯಿಯಲ್ಲಿ 300 ರೂಪಾಯಿ ಡಬಲ್ ಆಗಿದೆ ಫ್ರೆಂಡ್. ಇನ್ನೂ ಕೂಡ ಡಬಲ್ ಆಗ್ತಾ ಹೋಗುತ್ತೆ ಫ್ರೆಂಡ್. ಈ ಒಂದು 1 GB ಡೇಟಾ ರಿಮೂವ್ ಮಾಡಿರ್ತೀನಿ. ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿ ಏನು ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಷಯ ಬಾಯ್.